ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿ ಕೊತ್ತಂಬರಿ ಯೂಸ್ ಮಾಡ್ಕೊಂಡು ಒಂದು ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 100 ಗ್ರಾಮ್ ಕೆಂಪು ಮೆಣಸಿನ್ಕಾಯಿ ಇದೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಆರಿಡಬೇಕು. ಈ ಥರ ಕೆಂಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇದ್ರೂ ನಡೆಯುತ್ತೆ. ಇದಕ್ಕೆ 3 ರಿಂದ 4 ಜವಾರಿ ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಮತ್ತು ಒಂದು ಅರ್ಧ ಕಟ್ಟೆ ಕೊತ್ತಂಬರಿ ತೊಗೋಬೇಕು. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಈಗ ನಾನು ಈ ಕೆಂಪು ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ನೋಡಿ. ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಂಥೇಳಿ ಮೊದಲು ನಾವು ಈಗ ಹೈ ಫ್ಲೇಮ್ ಇಟ್ಕೊಂಡು 1 ಮಿನಿಟ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ 1 ಮಿನಿಟ್ ಆದಮೇಲೆ ನಾವು 1-2 ಸ್ಪೂನ ಎಣ್ಣೆ ಹಾಕೋಬೇಕು ನೋಡಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೊಳ್ಳಿ. ಜೋರು ಉರಿ ಇಟ್ಕೋದ್ರಿಂದ ಹೊರಗಡೆ ಬೇಯುತ್ತೆ ಮತ್ತು ಒಳಗಡೆ ಬೀಜ ಇರುತ್ತೆ ಅಲ್ಲ, ಅದು ಚೆನ್ನಾಗಿ ಫ್ರೈ ಆಗೋಲ್ಲ ನೋಡಿ. ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ರೊಟ್ಟಿಗೆ, ಬಿಸಿ ರೊಟ್ಟಿಗೆ ಮತ್ತು ಚಪಾತಿಗೆ, ಮುದ್ದೆಗೆ, ದೋಸೆಗೆ ಚೆನ್ನಾಗಿರುತ್ತೆ ನೋಡಿ. ಕೊತ್ತಂಬರಿ ಅರ್ಧ ಕಟ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಅಂದರೆ ಇದನ್ನು ನಾವು 2 ರಿಂದ 3 ವಾರದವರೆಗೂ ನಾವು ಇಟ್ಕೊಳ್ಬೋದು. ಈ ಹಸಿ ಕೊತ್ತಂಬರಿ ಹೀಗೆ ಹಾಕಿದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾವು 2 ರಿಂದ 3 ಮಿನಿಟ್ ಈ ಮೆಣಸಿನ್ಕಾಯಿ ಫ್ರೈ ಆಗ್ತಿರ್ತೇವಲ್ಲ ಅವಾಗನೇ ಇದನ್ನು ನಾವು ಈ ಥರ ಹಾಕೊಂಡು ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕೊತ್ತಂಬರಿನ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ. ಈಗ ಇದು ಚೆನ್ನಾಗಿನೂ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನೋಡಿ ಚಟಪಟ ಸಿಡಿತಿರ್ತಾವನ್ನುವಾಗನ ನಾವು ಇದನ್ನು ಈ ಥರ ಒಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾನು ಲಾಸ್ಟಿಗೆ 1 ಸ್ಪೂನ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ನೋಡಿ. ಜೀರಿಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈ 4 ವಸ್ತುಗಳಿದ್ದರೆ ಇದನ್ನು ಈ ಚಟ್ನಿ ನಾವು ಮಾಡಿ ಇಟ್ಕೋಬೋದು. 2 ರಿಂದ 3 ವಾರದವರೆಗೂ ಇದನ್ನು ನಾವು ಇಟ್ಕೊಳ್ಬೋದು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಮೆಣಸಿನ್ಕಾಯಿನೂ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಾಗನ ನಾವು ಇದನ್ನು ತೆಗೆದಿಟ್ಕೊಳ್ಬೇಕು ನೋಡಿ. ಈ ಥರ ಕಲರ್ ಚೇಂಜನೂ ಆಗಿರಬೇಕು ನೋಡಿ. ಮೆಣಸಿನ್ಕಾಯಿ ಸುಟ್ಟು ಥರ ಫ್ರೈ ಆಗಿರಬೇಕು. ಈಗ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನೋಡಿ. ಈಗ ಚೆನ್ನಾಗಿ ಆರಿದೆ ಇದೆ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಯಾರು ಖಾರ ಇಷ್ಟಪಡ್ತೀರಾ ಅವರು ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೇ ನಾನು ಕಲ್ಲುಪ್ಪು ಹಾಕೋತಾ ಇದ್ದೀನಿ. 2 ಸ್ಪೂನ್ ಕಲ್ಲುಪ್ಪು. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಇದು ಕೆಡೋದಿಲ್ಲ ನೋಡಿ. ಇದನ್ನು ನಾವು ಈ ಥರ ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ. ನೋಡಿ ಈ ಥರ ರೆಡಿಯಾಗಿರಬೇಕು. ಭಾಳ ನೈಸು ಆಗಿರಬಾರ್ದು ಮತ್ತು ಭಾಳ ದಪ್ಪನೂ ಆಗಿರಬಾರ್ದು. ಇದು ಬಿಸಿ ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸಿ ಕೊತ್ತಂಬರಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು.